ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸ್ತೇನೆ. ಅನೇಕ ದಿನಗಳಿಂದ ನಿಂತು ಹೋಗಿದ್ದಂಥ ಈ ಬೈಬಲ್ ಸ್ಟಡಿ ಮತ್ತೆ ಪ್ರಾರಂಭ ಮಾಡಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ವಂದಿಸ್ತೇನೆ. ಈ ದಿನ ಬೈಬಲ್ ಸ್ಟಡಿ ಇದರ ಕುರಿತಾಗಿ ನಾನು ಮಾತನಾಡ್ತೇನೆ. ಅಂದರೆ ಒಬ್ಬ ವ್ಯಕ್ತಿ ಬೈಬಲ್ನ ಓದುವುದು ಹೇಗೆ, ಅಥವಾ ಆ ಓದಿದ ನಂತರ ಅದನ್ನು ಸ್ಟಡಿ ಮಾಡೋದು ಹೇಗೆ, ಅಥವಾ ಧ್ಯಾನ ಮಾಡೋದು ಹೇಗೆ ಅಂತ ಅನೇಕರಿಗೆ ಈ ದಿನಗಳು ಗೊತ್ತಿಲ್ಲ. ಅನೇಕ ಹಳೆಯ ವಿಶ್ವಾಸಿಗಳನ್ನು ದೇವಜನರನ್ನು ನೋಡುವಾಗ ಸ್ಟಡಿ ಮಾಡೋದು ಹೇಗೆ ಧ್ಯಾನ ಮಾಡಬೇಕು ಅಂತ ಗೊತ್ತಿಲ್ಲ ಫಸ್ಟ್ ಎಂಬುದಾಗಿ ಕೇಳ್ಕೊಳ್ತಾರೆ. ಆದ್ದರಿಂದ ಒಬ್ಬ ವ್ಯಕ್ತಿ ಬೈಬಲ್ನ ಹೇಗೆ ಸ್ಟಡಿ ಮಾಡಬಾರ್ದು ಅಂತ ತಿಳ್ಕೊಂಡಿದ್ರೆ ಅದು ಬಹಳ ಉತ್ತಮ. ಯಾಕೆಂದರೆ ಬೈಬಲ್ ಸ್ಟಡಿ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ತಪ್ಪಾದ ವಿಧದಲ್ಲಿ ಅದನ್ನು ಧ್ಯಾನ ಮಾಡಿ ಅರ್ಥ ಮಾಡಿಕೊಂಡು, ಅಥವಾ ನಮಗೆ ಗೊತ್ತಿಲ್ವಲ್ಲ ಅಂಥೇಳಿ ದುರ್ಬೋಧನೆ ಮಾಡುವಂಥ ಸ್ಥಳಗಳಿಗೂ ಅಂಥ ಕಾರ್ಯಗಳನ್ನು ಕೇಳಿ ದಾರಿ ತಪ್ಪಿ ಹೋದಂಥ ಅನೇಕರನ್ನು ನಾವು ನೋಡ್ಬೋದು. ಆದ್ದರಿಂದ ಈ ದಿನ ನಾನು ಮಾತನಾಡ್ತಕ್ಕಂಥ ವಿಚಾರ ಹೇಗೆ ಧ್ಯಾನ ಮಾಡಬಾರ್ದು, ಸತ್ಯವೇದವನ್ನು ಹೇಗೆ ನಾವು ಧ್ಯಾನ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡ್ರೆ ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನೇ ನಾವು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಒಬ್ಬ ವ್ಯಕ್ತಿಗೆ ಬೈಬಲ್ ಸ್ಟಡಿ ಬಹಳ ಪ್ರಾಮುಖ್ಯ. ಯಾಕೆ ನಾನು ಹೇಳ್ತೀನಿ ಅಂದರೆ, ಈ ಲೋಕದಲ್ಲಿ ಒಂದು ಪಕ್ಷಿಯನ್ನು ನೋಡೋದಾದರೆ ಒಂದು ಪಕ್ಷಿಗೆ 2 ರೆಕ್ಕೆಗಳು ಬಹಳ ಪ್ರಾಮುಖ್ಯ, ಬಹಳ ಅವಶ್ಯ. ಆ 2 ರೆಕ್ಕೆಗಳಿದ್ದಾಗಲೇ ಅದರ ಮೇಲೆ ಹಾರಲಿಕ್ಕೆ ಸಾಧ್ಯ ಅನ್ನುವುದರ ಪ್ರಕಾರ ಒಬ್ಬ ವಿಶ್ವಾಸಿಗೆ ಒಂದು ರೆಕ್ಕೆ ಪ್ರಾರ್ಥನೆಯಾಗಿದ್ದರೆ ಇನ್ನೊಂದು ರೆಕ್ಕೆ ಬೈಬಲ್ನ ಧ್ಯಾನ ಮಾಡುತ್ತದೆ ಆಗಿದೆ. ಮತ್ತೆ ಹೇಳ್ತೀನಿ, ಒಬ್ಬ ವಿಶ್ವಾಸಿಗೆ ಒಂದು ರೆಕ್ಕೆ ಪ್ರಾರ್ಥನೆಯಾಗಿದ್ದರೆ ಇನ್ನೊಂದು ರೆಕ್ಕೆ ಬೈಬಲ್ ಧ್ಯಾನವೇ ಇನ್ನೊಂದು ರೆಕ್ಕೆ ಆಗಿರ್ತದೆ. ಆದ್ದರಿಂದ ಪ್ರತಿಯೊಬ್ಬ ವಿಶ್ವಾಸಿಯು, ಪ್ರತಿಯೊಬ್ಬ ದೇವಜನರು ಬೈಬಲ್ನ ಧ್ಯಾನ ಮಾಡುವಂತಹ, ಬೈಬಲ್ ಸ್ಟಡಿ ಮಾಡುವಂತಹ ಅಭ್ಯಾಸವನ್ನು ಇಟ್ಟುಕೊಳ್ಳಲೇಬೇಕು. ಆಗ ಮಾತ್ರವೇ ಮುಂದೆ ಎದುರಾಗ್ತಕ್ಕಂಥ ಎಂಥ ಸನ್ನಿವೇಶವೇ ಆಗಲಿ, ಹೋರಾಟಗಳೇ ಆಗಿರಲಿ, ನಮ್ಮನ್ನು ಕ್ರಿಸ್ತನಿಂದ ಅಥವಾ ದೇವರಿಂದ ಬೀಳಿಸುವಂತಹ, ದೂರ ಮಾಡುವಂತಹ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಎದುರಾಗೋದಿಲ್ಲ. ಕಾರಣ ವಾಕ್ಯವನ್ನು ನಾವು ದೃಢವಾಗಿ ಹಿಡಿದವರಾಗಿರ್ತೇವೆ. ಆದ್ದರಿಂದಲೇ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋದನ್ನು ಕಲಿಬೇಕು. ಆದರೆ ನಾನು ಮಾತನಾಡ್ತಕ್ಕಂಥ ವಿಚಾರ ಹೇಗೆ ಧ್ಯಾನ ಮಾಡಬಾರ್ದು, ಹೌ ನಾಟ್ ಟು ಮೆಡಿಟೇಟ್, ಹೇಗೆ ಧ್ಯಾನ ಮಾಡಬಾರ್ದು ಅನ್ನೋದರ ಕುರಿತು ನಾನು ಮಾತನಾಡಿ ಇಷ್ಟಪಡ್ತೇನೆ. ಅದರಿಂದ ಅಪೊಸ್ತಲರ ಕೃತ್ಯ 6ನೇ ಅಧ್ಯಾಯ ಅದರ 4ನೇ ವಚನ ಈ ರೀತಿಯಾಗಿ ಹೇಳ್ತದೆ, ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನೂ ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದನು. ಅಪೊಸ್ತಲರು ನೋಡ್ರಿ, ಈ ಬೇರೆ ಲೌಕಿಕವಾದ ಕಾರ್ಯಗಳನ್ನು, ಮೇಲ್ನೋಟದ ಕಾರ್ಯಗಳನ್ನು, ಅವರಿವರನ್ನು ಉಪಚಾರ ಮಾಡುವಂಥ ಕಾರ್ಯಗಳನ್ನೇ ನೋಡ್ಕೊಂಡಿರ್ಲಿಕ್ಕಾಗಲ್ಲ. ಆದರೆ ನಮ್ಮ ಕೆಲಸ ಏನು ಅಂದರೆ, ನಾವು 4ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ, ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಎರಡೂ ಕೂಡ. ಅದಕ್ಕೆ ನಾನು ಹೇಳಿದೆ, ಒಬ್ಬ ವಿಶ್ವಾಸಿಗೆ, ಒಬ್ಬ ದೇವ ಸೇವಕರಿಗೆ ಒಂದು ರೆಕ್ಕೆ ಪ್ರಾರ್ಥನೆಯಾಗಿದ್ದರೆ ಇನ್ನೊಂದು ರೆಕ್ಕೆ ಬೈಬಲ್ ಧ್ಯಾನ ಮಾಡಿದಂಥವರೇ ಬೈಬಲ್ ಕುರಿತಾಗಿ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ. ಅದು ಸರಿಯಾದ ಕ್ರಿಸ್ತನಿಂದ ಉಂಟಾದ, ಪರಲೋಕದಿಂದ ಉಂಟಾದ ಪ್ರಕಟಣೆಗಳನ್ನು ಹೊಂದಿ ಹೇಳಲಿಕ್ಕೆ ಸಾಧ್ಯ. ಒಬ್ಬ ವಿಶ್ವಾಸಿ ನಿನ್ನ ಆತ್ಮಿಕತೆಯನ್ನು ಕಾಪಾಡಿಕೊಳ್ಬೇಕು ಅಂದರೆ, ಅದರಿಂದ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬೈಬಲ್ ಸ್ಟಡಿ, ಸತ್ಯವೇದದ ಧ್ಯಾನ ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯ ದೇವಜನರೇ. ಆದ್ದರಿಂದ ನೀವು ಇದನ್ನು ಕಲಿಬೇಕಾದ ವಿಚಾರ ಹೇಗೆ ಸ್ಟಡಿ ಮಾಡಬಾರ್ದು ಅಂತ ಹೇಳಿ. ಯಾಕೆಂದರೆ ಮೋಶೆ ಈ ಎರಡನ್ನು ದೇವರ ಮಕ್ಕಳ ಸರಿಸಾಟಿ ಇಲ್ಲದ ಭಾಗ್ಯ ಎಂದು ಹೇಳಿದ್ದಾರೆ. ಮತ್ತೆ ಹೇಳ್ತೀವಿ, ಒಂದು ಪ್ರಾರ್ಥನೆ, ಇನ್ನೊಂದು ಬೈಬಲ್ ಧ್ಯಾನ. ಇದೆರಡೂ ಕೂಡ ಒಬ್ಬ ದೇವ ಮನುಷ್ಯನಿಗೆ ಸರಿಸಾಟಿ ಇಲ್ಲದಂಥ ಒಂದು ಭಾಗ್ಯಕರವಾದಂಥ ವಿಷಯ ಅಂತ ಹೇಳಿ ಮೋಶೆ ಬರೀತಾರೆ. ತೆಗೆದುಕೊಳ್ರಿ, ಧರ್ಮೋಪದೇಶಕಾಂಡ 4ನೇ ಅಧ್ಯಾಯ ಅದರ 7 ಮತ್ತು 8ನೇ ವಚನ ಬಹಳ ಪ್ರಾಮುಖ್ಯವಾದ ವಚನ. ತೆಗೆದುಕೊಂಡ್ರಿ, ಧರ್ಮೋಪದೇಶಕಾಂಡ 4 ಅದರ 7 ಮತ್ತು 8ನೇ ವಚನವನ್ನು ನಾನು ಓದ್ತೇನೆ, ಗಮನಿಸ್ರಿ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗಿಲ್ಲ, ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದ ಬೇರೆ ಯಾವ ಜನಾಂಗಕ್ಕೆ ಉಂಟು ಎಂಬುದಾಗಿ ಪ್ರಶ್ನೆ ಕೇಳ್ತಿದ್ದಾರೆ. ಎರಡು ವಿಚಾರ ಅಂತ ಹೇಳಬಹುದು. ನಾವು ಮೊರೆ ಇಡುವಾಗ ಮೀನ್ಸ್ ಅಂದರೆ ಪ್ರಾರ್ಥನೆ ಮಾಡುವಾಗ ನಾವು ಹತ್ತಿರ ಇರುವಂಥ ದೇವರು ಬೇರೆ ಯಾವ ಜನಾಂಗಕ್ಕೆ ಉಂಟು ಅಂದರೆ ಪ್ರಾರ್ಥನೆ ಮಾಡುವುದು ಶ್ರೇಷ್ಠ ಭಾಗ್ಯ ಎಂಬುದಾಗಿ ಮೋಶೆ ಹೇಳ್ತಿದ್ದಾರೆ. ಎರಡನೇದಾಗಿ
ನಾನು ಈಗ ನಿಮ್ಮ ಮುಂದೆ ಇರುವಂಥ ನ್ಯಾಯವಾದ ಆಜ್ಞಾವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸರಿಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕಿದೆ? ಎರಡು ವಿಚಾರ ಮತ್ತೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ದೇವ ಜನರ ವಿಶ್ವಾಸಿಗೆ ಒಂದು ಪ್ರಾರ್ಥನೆ, ಇನ್ನೊಂದು ಬೈಬಲ್ ಧ್ಯಾನ, ಸತ್ಯವೇದ ಧ್ಯಾನ, ಇದು ಎರಡೂ ಕೂಡ ಒಬ್ಬ ವಿಶ್ವಾಸಿಗೆ ಶ್ರೇಷ್ಠವಾದಂಥ ಭಾಗ್ಯದಾಯಕವಾದಂಥ ಆಶೀರ್ವಾದ ಎಂದು ಹೇಳ್ತಿದ್ದಾರೆ. ಇವತ್ತು ನಮ್ಮ ಕೈಗಳಲ್ಲಿ ಸತ್ಯವೇದ ಇದ್ದರೂ ನಮ್ಮ ಮನೆಗಳಲ್ಲಿ ಸುಮ್ಮನೆ ಬಿದ್ದಿರ್ತದೆ ಹೊರತು ಇದನ್ನು ನಾವು ಅಷ್ಟೊಂದು ಭಾಗ್ಯಕರವಾಗಿ ಇದನ್ನು ಕೊಟ್ಟಿದ್ದಾರಲ್ಲ ಎಂಬುದಾಗಿ ಪ್ರೀತಿಸಿ ನಡೆಸುವಂತಹ ಕಾರ್ಯಗಳು ಅನೇಕ ದೇವ ಜನರಲ್ಲಿ ದಿನಗಳಲ್ಲಿ ಮೋಶೆ ಹೇಳಿದಂಥ ಮಾತನ್ನೇ ಗಮನಿಸಿ. ಈ ಬೇರೆ ಈ ಯಾವ ದೊಡ್ಡ ಜನಾಂಗ ಇವತ್ತೇನೋ ನಾವು ಮೈನಾರಿಟಿ ಏನಲ್ಲ, ನಾವು ದೊಡ್ಡ ಜನಾಂಗ ಅಂತೇಳಿ ಅಂಥ ದೊಡ್ಡ ಜನಾಂಗಕ್ಕೆ ಪ್ರಾರ್ಥನೆ ಮಾಡಿದ್ರೆ ಕೇಳಲಿಕ್ಕೂ ಆತನ ಮಾತುಗಳನ್ನು ನ್ಯಾಯವಾದ ಆಜ್ಞಾವಿಧಿಗಳನ್ನ ಮಾಡಿಸ್ಕೊಟ್ಟಂಥ ಇಂಥ ಕೃಪೆ, ಇಂಥ ಭಾಗ್ಯ ಬೇರೆ ಯಾವ ಜನಾಂಗಕ್ಕಿದೆ? ನನಗೂ ನಿಮಗೆ ಮಾತ್ರವೇ ಸಿಕ್ಕಿದೆ. ಆದ್ದರಿಂದ ಪ್ರತಿಯೊಬ್ಬ ದೇವ ಜನರಿಗೆ ನಾನು ಹೇಳುವಂಥದ್ದು ಬೈಬಲ್ ಸ್ಟಡಿ ಬಹಳ ಪ್ರಾಮುಖ್ಯ. ನಾನಿವತ್ತು ಆ ಬೈಬಲ್ ಸ್ಟಡಿನ ಹೇಗೆ ಮಾಡಬಾರ್ದು ಅನ್ನೋದರ ಒಂದು ಪರಿಚಯವನ್ನು ಇವತ್ತು ನಾನು ಮಾತನಾಡ್ತೀನಿ. ಆದ್ದರಿಂದ ಬೈಬಲ್ ಸ್ಟಡಿ ದಯಮಾಡಿ ನಮಗೊಬ್ಬರಿಗೂ ಬೇಕಾಗಿದೆ. ಗಮನಿಸ್ರಿ, ಕೀರ್ತನೆ 138ನೇ ಅಧ್ಯಾಯ, ಕೀರ್ತನೆಗಳು 138ನೇ ಅಧ್ಯಾಯ, ಅದರಲ್ಲಿ ಒಂದು ವಚನ ಈ ರೀತಿಯಾಗಿ ಬರೆದಿದೆ, ತೆಗೆದುಕೊಳ್ಳ್ರಿ. ಕೀರ್ತನೆ 138ನೇ ಅಧ್ಯಾಯ ಅದರ 2ನೇ ವಚನವನ್ನು ನಾನು ಓದ್ತೇನೆ, ಗಮನಿಸ್ರಿ. 138 ಅದರ 2ನೇ ವಚನ, ಅದರ ಬಿ ಭಾಗವನ್ನು ಓದ್ತೇನೆ, ಗಮನಿಸ್ರಿ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದ್ದಿ. ಅಂದರೆ ಯೇಸು ಕ್ರಿಸ್ತನ ಅಥವಾ ತಂದೆಯಾದ ದೇವರ ಹೆಸರಿನ ಮಹತ್ವವನ್ನು ಹೆಚ್ಚಿಸಿದ್ದು ಯಾವುದು ಅಂದರೆ ಆತನು ನೀಡಿದಂಥ ವಾಗ್ದಾನ. ವಾಗ್ದಾನ ಅಂದರೆ ಮಾತು, ಮಾತು ಅಂದರೆ ವಾಕ್ಯ. ದೇವರ ವಾಕ್ಯದಿಂದಲೇ ದೇವರ ನಾಮದ ಮಹತ್ವ ಹೆಚ್ಚಾಯ್ತಂತೆ. ಅಂದರೆ ಇನ್ನೂ ಈ ರೀತಿಯಾಗಿ ಹೇಳ್ತೀನಿ, ದೇವರ ನಾಮದ ಮಹಾನಾಮಕ್ಕಿಂತ ವಾಕ್ಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ, ಬೃಹತ್ತಾದದ್ದು. ದೇವರ ನಾಮದ ಅಥವಾ ದೇವರ ಹೆಸರಿಗಿದ್ದಲೂ ವಾಕ್ಯ ಅಷ್ಟೊಂದು ಬೃಹತ್ತಾದದ್ದು, ದೊಡ್ಡದಾದದ್ದು. ಅದನ್ನಲ್ಲಿ ಕೀರ್ತನೆಗಾರ ಬರೆಸಿದ್ದಾನೆ, ಗಮನಿಸಿ. ದಾವೀದನು ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮದ ಮಹತ್ವವನ್ನು ಹೆಚ್ಚಿಸಿದ್ದಿ. ಆತನ ಹೆಸರಿನ ಮಹತ್ವ ಹೆಚ್ಚಾಗುವುದು ಯಾವುದರಿಂದ ಅಂದರೆ ವಾಕ್ಯದಿಂದ. ಯಾಕೆಂದರೆ ನಾನು ಈ ರೀತಿ ಹೇಳ್ತೀನಿ, ಮತ್ತೆ ಹೇಳ್ತಿದ್ದೀನಿ, ವಾಕ್ಯವು ಅದರ ಹೆಸರಿಗಿಂತಲೂ ಶ್ರೇಷ್ಠವಾದದ್ದಾಗಿದೆ, ಮಹತ್ವವುಳ್ಳದ್ದಾಗಿದೆ. ಆದ್ದರಿಂದ ವಾಕ್ಯವನ್ನು ನಾವು ಧ್ಯಾನಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಏನೋ ಬೆಳಿಗ್ಗೆ ಯಾವತ್ತೊಂದು ದಿನ ಒಂದು ವಾಕ್ಯ ಓದ್ಬಿಡ್ತೇನೆ, ಇನ್ನು ಕೆಲವರು ಒಂದು ಬೈಬಲ್ ಸ್ಟಡಿ ಇದ್ದೇನೆ, ಏನು ಮಾಡದೆ ಬಂದು ಕ್ಯಾಲೆಂಡ್ರಲ್ಲಿ ಇದ್ದಾಗ ಒಂದು ವಚನವನ್ನು ಓದ್ಕೊಂಡು ಹೋಗುವಂಥವ್ರು ಇದ್ದಾರೆ. ಆದರೆ ಬೈಬಲ್ ಸ್ಟಡಿ ನಮಗೆ ಬಹಳ ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ಆದ್ದರಿಂದಲೇ ಕೀರ್ತನೆ 119 ಅದರ ದೊಡ್ಡ ಅಧ್ಯಾಯ, ಸತ್ಯವೇದದಲ್ಲೇ ಅಥವಾ ಕೀರ್ತನೆಯಲ್ಲೇ 119ನೇ ಅಧ್ಯಾಯ ಬೈಬಲಲ್ಲಿ ದೊಡ್ಡ ಅಧ್ಯಾಯ ಆಗಿರ್ತದೆ. ಆದರೆ ಅದರಲ್ಲಿರುವ 176 ವಚನಗಳಲ್ಲಿಯೂ ಬೈಬಲ್ ಬಗ್ಗೆನೇ ಅದು ಮಾತಾಡ್ತದೆ. ಕೀರ್ತನೆ 119ನೇ ಅಧ್ಯಾಯವನ್ನು ತೆಗೆದುಕೊಂಡು ನೋಡ್ರಿ, 1ನೇ ವಚನದಿಂದ 176 ವಚನದವರೆಗೂ ವಾಕ್ಯ, ನಿನ್ನ ಮಾತು, ನಿನ್ನ ವಾಗ್ದಾನ, ನಿನ್ನ ನುಡಿ, ಪ್ರತಿಯೊಂದು ವಚನದಲ್ಲೂ ಇದಿಲ್ಲದೆ ಇರೋದಿಲ್ಲ. ಆಜ್ಞೆ, ನಿನ್ನ ವಿಧಿ, ಇಂಥ ಮಾತುಗಳೇ 176 ವಚನಗಳಲ್ಲೂ ಮೆನ್ಷನ್ ಮಾಡಿದ್ದಾರೆ. ಅಂದರೆ ವಾಕ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಸತ್ಯವೇದ ಕೊಟ್ಟಿದೆ. ಸತ್ಯವೇದದಲ್ಲಿ ದೊಡ್ಡ ಅಧ್ಯಾಯ 119ನೇ ಅಧ್ಯಾಯ. ಆ 119ನೇ ಅಧ್ಯಾಯದಲ್ಲಿ 176 ವಚನವೂ ಕೂಡ ವಾಕ್ಯದ ಬಗ್ಗೆ ಹೇಳ್ತಾ ಇದೆ. ವಾಕ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನಾವು ಕೊಡ್ತಾ ಇದ್ದೀವ? ವಾಕ್ಯಕ್ಕೆ ಅಷ್ಟೊಂದು ಬೆಲೆಯನ್ನು ನಾವು ಕೊಡ್ತಾ ಇದ್ದೀವ? ಗಮನಿಸ್ರಿ, 176 ವಚನದಲ್ಲೂ ಆ ರೀತಿ ಇರೋದನ್ನು ನೀವು ಧ್ಯಾನಿಸ್ತೀರಿ ಎಂಬುದನ್ನು ನಂಬುತ್ತೇನೆ. ಹುಡುಗ್ರಿ, ಓದ್ರಿ. ಅದು ದೇವರ ವಾಕ್ಯ ಅನುದಿನದ ಆಹಾರಕ್ಕಿಂತ ಬಹಳ ಪ್ರಾಮುಖ್ಯ. ಇವತ್ತು ನಮ್ಮ ಶಾರೀರಿಕ ಬೆಳವಣಿಗೆಗೆ, ನಮ್ಮ ದೇಹಕ್ಕೆ ಎಷ್ಟರ ಮಟ್ಟಿಗೆ ಆಹಾರದ ಪ್ರಾಮುಖ್ಯತೆ ಕೊಡ್ತೀವೋ ಇದಕ್ಕಿಂತಲೂ ಬಹು ಪ್ರಾಮುಖ್ಯ ಎಂಬುದಾಗಿ ಯೋಗನು ಆ ರೀತಿಯಾಗಿ ಹೇಳ್ತಾನೆ. ತೆಗೆದುಕೊಂಡ್ರಿ, ಯೋಗನ ಗ್ರಂಥ 23ನೇ ಅಧ್ಯಾಯ, ಯೋಗನ ಗ್ರಂಥ 23ನೇ ಅಧ್ಯಾಯ ಅದರ 12ನೇ ವಚನವನ್ನು ನಾನು ಓದ್ತೀನಿ, ಗಮನಿಸ್ರಿ. ಯೋಗ 23 ಅದರ 12ನೇ ವಚನ. ಓರೆಯಾಗದೆ ಆತನ ಬಾಯನ್ನೇ ಹಿಡಿದಿದ್ದೇನೆ, ಆತನ
ಗಮನಿಸಿ 123 12ನೇ ವಚನ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಒಬ್ಬ ವ್ಯಕ್ತಿಗೆ ಆಹಾರ ಎಷ್ಟೊಂದು ಬಹಳ ಪ್ರಾಮುಖ್ಯನೋ ಅದಕ್ಕಿಂತಲೂ ಯಾವ ರೀತಿ ಕಾಪಾಡಿಕೊಂಡಂತೆ ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಆಹಾರಕ್ಕಿಂತಲೂ ಪ್ರಾಮುಖ್ಯತೆ ಅಗತ್ಯವಾದದ್ದು. ಇವತ್ತು ಒಬ್ಬ ಮನುಷ್ಯನಿಗೆ ಆಹಾರ ಬೇಕಾ ನಿಧಿ ಬೇಕಾ ಅಂತ ಕೇಳಿದ್ರೆ ಯಾವುದನ್ನು ಆಯ್ಕೆ ಮಾಡ್ತಾರೆ? ನಿಧಿಯನ್ನು ಆಯ್ಕೆ ಮಾಡ್ತಾರೆ. ಕಾರಣ ನಿಧಿ ಇದ್ದರೆ ಇಂಥ ಆಹಾರವನ್ನು ಎಷ್ಟೋ ಬಾರಿ ನಾವು ತಿನ್ನಬಹುದಾಗಿದೆ ಅಂಥೇಳಿ ನಿಧಿಯನ್ನು ಬಯಸೋದರಾಗಿರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಈ ಒಂದು ದಿನದ ಆಹಾರಕ್ಕಿಂತ ನನ್ನ ದೇಹ ಬೆಳವಣಿಗೆ ಬೇಕಂತ ಆಹಾರದ ಅಗತ್ಯತೆಗಿಂತ ದೇವರ ವಾಕ್ಯ ಅದಕ್ಕಿಂತಲೂ ಪ್ರಾಮುಖ್ಯವಾದದ್ದಾಗಿದೆ. ದೇವರ ವಾಕ್ಯ ಅಷ್ಟೊಂದು ಬೆಲೆ ಉಳ್ಳದ್ದಾಗಿದೆ, ನಿಧಿಗೆ ಹೋಲಿಸಿದ ಸತ್ಯವೇದವನ್ನು. ಹಾಗೂ ಮತ್ತಾಯ 4ನೇ ವಚನದಲ್ಲಿ ಎಲ್ಲರಿಗೂ ಚಿರಪರಿಚಿತವಾದ ವಚನ, ಮತ್ತಾಯ 4:4 ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕಲಾರ. ಯಾವುದರಿಂದ ಬದುಕ್ತಾ ಇದ್ದೀವಿ ನಾವು? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟಂಥ ಪ್ರತಿಯೊಂದು ಮಾತಿನಿಂದಲೇ ಎಂದು ಹೇಳ್ತದೆ. ಇವತ್ತು ನೀನು ನಿಜವಾಗಲೂ ದೇವರ ಬಾಯಿಂದ ಹೊರಟ ಮಾತಿನಿಂದ ಬದುಕ್ತಾ ಇದ್ದೀವ ಅಂದರೆ, ಒಂದು ಸಾರಿ ಎಲ್ಲಿ ಇವತ್ತು ದೇವರ ವಾಕ್ಯವನ್ನು ಓದಿ ಬಿಟ್ಬಿಡ್ತೀನೋ, ಎಲ್ಲಿ ಇವತ್ತು ದೇವರ ಸಂಗಡ ಮಾತಾಡದೆ ಹೋಗ್ಬಿಡ್ತಾರೋ, ಅದಿಲ್ಲ ನಾನು ಹೇಗೆ ಬದುಕಲಿ ಎಂಬ ತಪಕ ನಮ್ಮಲ್ಲಿ ಎಷ್ಟು ಜನರಿಗೆ ಕಾಡ್ತಾ ಇದೆ. ಯಾಕೆ ಅದು ಕಾಡ್ತಾ ಇಲ್ಲ ಅಂದರೆ, ಸತ್ಯವೇದ ಧ್ಯಾನ ಮಾಡಿ ಆ ಸತ್ಯವೇದದ ಹಿಂದಿನ ದೇವರ ಸ್ವರವನ್ನು ಕೇಳುವಂಥ ಅನುಭವ ಅನೇಕರಿಗೆ ಆದರೆ ಯೋಗದ ಹೇಳುವಂಥ ಮಾತು ಅದು ನಿಧಿಯಂತೆ ನನಗೆ. ಯೇಸುಸ್ವಾಮಿ ಹೇಳುವ ಮಾತು, ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ, ದೇವರ ಮಾತಿಂದ, ದೇವರ ವಾಕ್ಯದಿಂದ, ಅಲ್ಲಿ ಸಿಗುವಂಥ ಪ್ರಕಟಣೆಗಳಿಂದ ಬದುಕುವಂಥದ್ದಾಗಿರ್ತದೆ. ಇವತ್ತು ಜೀವನದ ಮೋಜುಗಳು, ಕೆಲವು ಕಾರ್ಯಗಳನ್ನು ಕೆಲವು ಯುಕ್ತವಾದಿರ್ತದೆ, ಕೆಲವು ಅಯುಕ್ತವಾದಿರ್ತದೆ. ಮೋಜು ಅಂದ ತಕ್ಷಣ ಎಂಜಾಯ್ಮೆಂಟ್ ಅಂತ ಇರ್ತದೆ. ಅದು ಕೆಲವು ಯುಕ್ತವಾದದ್ದು ಅಥವಾ ನಮಗೆ ಉಪಯೋಗಕರವಾಗಿರುತ್ತೆ, ಅದು ಒಳ್ಳೆಯದಾಗಿರುತ್ತೆ. ಇನ್ನು ಕೆಲವು ಕೆಟ್ಟದ್ದಾಗಿರ್ತದೆ. ಆದರೆ ಯುಕ್ತವಾದ ಮೋಜುಗಳಲ್ಲಿ ಒಂದಕ್ಕೆ ಮಾತ್ರ ಮಿತಿ ಇಲ್ಲ. ಗಮನಿಸ್ರಿ, ಯುಕ್ತವಾದಂತಹ ಒಳ್ಳೆಯದು ಅಂತ ಏನೆಲ್ಲ ನಮಗೆ ಮೋಜುಗಳಿದೆಯೋ ಅದರಲ್ಲಿ ಒಂದಕ್ಕೆ ಮಾತ್ರ ಮಿತಿ ಇಲ್ಲ, ಅದು ವೈವಲ್ಯ. ಇವತ್ತು ಒಳ್ಳೆಯ ಕಾರ್ಯಗಳು ಅನೇಕ ಇದೆ. ಆಹಾರ ಅದಕ್ಕೊಂದು ಮಿತಿ ಇದೆ, ಊಟ ಮಾಡಲಿಕ್ಕೆ. ಬಟ್ಟೆ ಅದಕ್ಕೊಂದು ಮಿತಿ ಇದೆ, ಇಷ್ಟೇ ಅಂತೇಳಿ. ಹೀಗೆ ಯಾವುದೆಲ್ಲ ಯುಕ್ತವಾದಂಥ ಮೋಜುಗಳಿದೆಯೋ ಈ ಲೋಕದಲ್ಲಿ, ಒಳ್ಳೆಯವೋ ಅಂತ ಅನಿಸ್ತದೋ, ಎಲ್ಲದಕ್ಕೂ ಒಂದು ಎಲ್ಲ ಇದೆ, ಒಂದು ಲಿಮಿಟ್ ಇದೆ, ಒಂದು ಮಿತಿ ಇದೆ. ಆದರೆ ಮಿತಿ ಇಲ್ಲದೆ ಇರ್ತಕ್ಕಂಥ ಒಂದೇ ಒಂದು ಒಳ್ಳೆಯ ಕಾರ್ಯ ಇದೆ ಅಂದರೆ ಅದು ಸತ್ಯವೇದ. ದೇವರ ವಾಕ್ಯಕ್ಕೆ ಮಾತ್ರ, ಬೈಬಲ್ ಜ್ಞಾನಕ್ಕೆ ಮಾತ್ರ ಮಿತಿ ಇಲ್ಲ. ಅದಕ್ಕೆ ಕೀರ್ತನೆ 119ನೇ ಅಧ್ಯಾಯ ಅದರ 96ನೇ ವಚನವನ್ನು ನಾನು ಓದ್ತೇನೆ ನೋಡಿ. ಕೀರ್ತನೆ 119ನೇ ಅಧ್ಯಾಯ ಅದರ 96ನೇ ವಚನ. ಎಲ್ಲ ಸಂಪೂರ್ಣತೆಗೂ ಮೇರೆಯುಂಟೆಂದು ಬಲ್ಲೆನು, ಆದರೆ ನಿನ್ನ ಆಜ್ಞಾ ಶಾಸನವು ಅಪಾರವಾದದ್ದು. ನೋಡಿ, ಎಲ್ಲ ಸಂಪೂರ್ಣತೆ ಅಂದರೆ ಈ ಲೋಕದಲ್ಲಿ ಏನೆಲ್ಲ ಅನ್ಸ್ಕೊಳ್ತದೋ, ಇದೇ ಗ್ರೇಟ್ ಅಂತ ಏನೋ ಅನ್ಸ್ಕೊಳ್ತದೋ, ಅದೆಲ್ಲದಕ್ಕೂ ಒಂದು ಮೇರೆ ಇದೆ. ಮೇರೆ ಅಂದರೆ ಒಂದು ಅಂತ್ಯ ಇದೆ, ಅದಕ್ಕೊಂದು ಲಿಮಿಟ್ ಇದೆ, ಅದಕ್ಕೊಂದು ಲಿಮಿಟೇಷನ್ ಇದೆ. ಆದರೆ ಒಂದಕ್ಕೆ ಮಾತ್ರ ಮಿತಿ ಇಲ್ಲ ಅಂದರೆ ಅದು ನಿನ್ನ ಆಜ್ಞಾ ಶಾಸನಗಳು. ಅದಕ್ಕಿಂತಲೂ ಅಪಾರ ಅಂದರೆ ಮಿತಿ ಇಲ್ಲ. ಇವತ್ತು ಸತ್ಯವೇದದ ಧ್ಯಾನಕ್ಕೆ ಮಿತಿ ಇಲ್ಲ ಅಂತ ಸತ್ಯವೇದ ಇರ್ತಲ್ಲ. ನಾನು ಎಷ್ಟು ಮಟ್ಟಿಗೆ ಬೈಬಲ್ ಸ್ಟಡಿಯನ್ನು ಮಾಡಿದ್ದೇನೆ, ಮತ್ತೊಬ್ಬರಿಗೆ ಹೇಳಲಿಕ್ಕೋಸ್ಕರ ಮಾತ್ರ ನನ್ನ ಜೀವಿತದಲ್ಲಿ ಮಾತನಾಡಿಸುವ, ನನಗೆ ಹೇಳೋಕ್ಕೆ ಬರ್ತದೆ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಕಾದುವಂತಹ ಮನಸ್ಥಿತಿ ಎಷ್ಟು ಜನರು ನಮ್ಮಲ್ಲಿದೆ. ಅದು ಮಾತಾಡ್ತಿರೋದು ಹೇಗೆ ಧ್ಯಾನ ಮಾಡಬಾರ್ದು ಅನ್ನೋದು ಒಂದು ಪೀಠಿಕೆ ಮಾತ್ರ ನಾನು ಕೊಡ್ತಿದ್ದೀನಿ, ಅದರ ಪರಿಚಯವನ್ನು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಗಮನಿಸಿದೆ. ಹೀಗಿರುವಾಗ ನೀನು ದಿನವಿಡೀ ತಿನ್ನುತ್ತಾ ಅಥವಾ ದಿನವಿಡೀ ಆಟ ಮಾಡ್ತಾ ಇರಲು ಸಾಧ್ಯನಾ? ದಿನವಿಡೀ ತಿಂತಾ ಇರೋಕ್ಕಾಗುತ್ತಾ? ಅಥವಾ ದಿನವಿಡೀ ಆಟ ಆಡಲಿಕ್ಕಾಗುತ್ತಾ? ಆಗೋದಿಲ್ಲ, ಅದೊಂದು ಮಿತಿ ಇದೆ. ಆದರೆ 97ನೇ ವಚನವನ್ನು ಹಾಗೆ ನಾವು ಓದ್ತೀನಿ ನೋಡ್ರಿ. ಕೀರ್ತನೆ 197ನೇ ವಚನ. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾದ ಇದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ದಿನವೆಲ್ಲ
ಸತ್ಯವೇದ ಇದು ನನಗೆ ಹೇಳ್ತಿದೆ ಅಂದರೆ ದಿನವೆಲ್ಲ ನೀನು ಮಾಡಲಿಕ್ಕೆ ಅದು ಯುಕ್ತವಾದದ್ದು. ಅದಕ್ಕೆ ನಾನು ಹೇಳಿದ್ದು, ಒಬ್ಬ ವ್ಯಕ್ತಿ ದಿನವೆಲ್ಲ ತಿನ್ನಲಿಕ್ಕಾಗಲ್ಲ, ದಿನವೆಲ್ಲ ಆಟ ಆಡಲಿಕ್ಕಾಗಲ್ಲ, ದಿನವೆಲ್ಲ ಮಲಗಿರ್ಲಿಕ್ಕಾಗಲ್ಲ. ಆಗೊಂದು ಲಿಮಿಟೇಷನ್, ಆಗ ಸಾಕಾಗ ಮಲಗಿ ಬೇರೆ ಥರ ಆಗ್ತಿದೆ, ಎದ್ದೇಳ್ಬಿಡ್ತಾರೆ. ಕೆಲವರು ಕಾಯಿಲೆಯಲ್ಲಿ ಮಲಗುವಂಥ ಕಾರ್ಯಗಳಲ್ಲಿ ಬೆಡ್ ಸೋರ್ಸ್ ಅಂತೇಳಿ ಸ್ಟಾರ್ಟ್ ಆಗಿ ಗಾಯಗಳು ಪ್ರಾರಂಭ ಆಗ್ಬಿಡ್ತವೆ. ಮಲಗಲಿಕ್ಕಾಗಲ್ಲ ಎಲ್ಲ ಸಮಯದಲ್ಲೂ, ದಿನವೆಲ್ಲ ಮಲಗಲಿಕ್ಕಾಗಲ್ಲ. ಬಟ್ ಸತ್ಯವೇದ ಹೇಳ್ತದೆ ದಿನವೆಲ್ಲ ಮಾಡುವಂಥ ಒಂದೇ ಒಂದು ಕಾರ್ಯ ಅಂದರೆ ಸತ್ಯವೇದ ಧ್ಯಾನ. ಅದೆಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, 97ನೇ ವಚನದಲ್ಲಿ, ಕೀರ್ತನೆ 119:97, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ದಿನವೆಲ್ಲ ಧ್ಯಾನ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂದರೆ ಅದು ಸತ್ಯವೇದ ಧ್ಯಾನ ಮಾತ್ರ, ಸತ್ಯವೇದ ಮಾತ್ರವೇ. ಆದ್ದರಿಂದ ಇವತ್ತು ನಾವು ಒಂದು ಗ್ರಹಿಕೆಯನ್ನು ಅಥವಾ ಒಂದು ತೀರ್ಮಾನವನ್ನು ಮಾಡೋಣ. ಈ ಲೋಕದಲ್ಲಿ ಎಲ್ಲದಕ್ಕೂ ಒಂದು ಮಿತಿ ಇದೆ, ಮಿತಿ ಇಲ್ಲದೆ ಇರುವಂಥ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ ಅಂತ ಅದು ಸತ್ಯವೇದ ಧ್ಯಾನ. ಇದಕ್ಕೆ ಬೈಬಲ್ ಅನುಮತಿ ಕೊಡುತ್ತೆ ಅಂದರೆ ನಾನು ಅದನ್ನು ಮಾಡ್ತೀನಿ ಸ್ವಾಮಿ ಎಂಬುದಾಗಿ ನಾವು ತಿಳಿಸ್ಕೊಳ್ಳೋಣ. ಮಿತಿ ಇಲ್ಲದೆ ಇರುವಂಥ ಒಂದು ಕಾರ್ಯ ಇದನ್ನು ಓದುವಾಗ ನನಗೂ ಬಹಳ ಸಂತೋಷ ಆಯಿತು. ಮಿತಿ ಇಲ್ಲದೆ ಎಷ್ಟು ಮಾಡಿದ್ರು ಇದನ್ನು ಮಾಡಲಿಕ್ಕೆ ಬೈಬಲ್ ನಮಗೆ ಅನುಮತಿ ಕೊಡ್ತಿದ್ದಾರೆ, ದೇವರು ನಮಗೆ ಅನುಮತಿ ಕೊಡ್ತಿದ್ದಾರೆ. ಆದ್ದರಿಂದ ಇಂದು ನಾವು ನೋಡುವಂಥದ್ದು ಎಲ್ಲವೂ ತಾತ್ಕಾಲಿಕವಾದವು, ಎಲ್ಲವೂ ಒಂದು ನಿಗದಿತವಾದ ಸಮಯದೊಳಗೆ ನೇಮಿಸಲ್ಪಟ್ಟಿದೆ. ಯಾವುದೇ ಆಗಲಿ, ಪೀಠೋಪಕರಣಗಳಾಗಿರಲಿ, ನಮ್ಮ ಕಟ್ಟಡಗಳಾಗಿರಲಿ, ಇವತ್ತು ದೊಡ್ಡ ದೊಡ್ಡ ಆಕಾಶದ ಎತ್ತರಕ್ಕೆ ಕಾಣಲ್ಪಡುವಂಥ ಒಂದು ಕಟ್ಟಡಗಳನ್ನು ಕಟ್ಟಿದ್ದಾರೆ. ಎಲ್ಲದಕ್ಕೂ ಒಂದು ತಾತ್ಕಾಲಿಕವಾದಂಥ ಸಮಯ ಇದೆ. ತಾತ್ಕಾಲಿಕ ಮೀನ್ಸ್ ಅಂದರೆ ಒಂದು ಶಾಶ್ವತ ಅಲ್ಲ. ಯಾವುದೇ ಒಂದು ಕಟ್ಟಡ ಒಂದು ಇಷ್ಟು ವರ್ಷ ಅಂತ ಒಂದು ನಿಗದಿಪಡಿಸ್ತಾರೆ, ಅದಕ್ಕೆ ಮೇಲೂ ಸ್ವಲ್ಪ ವರ್ಷ ಬರ್ಬೋದು ಅಷ್ಟೇ. ಆದರೆ ಇಡೀ ಲೋಕ ಇರುವವರೆಗೆ ಯಾವುದು ಕೂಡ ಶಾಶ್ವತ ಅಲ್ಲ. ಪೀಠೋಪಕರಣಗಳಿರ್ಬೋದು, ಕಟ್ಟಡಗಳಿರ್ಬೋದು, ವಾಹನಗಳಿರ್ಬೋದು, ನಮ್ಮ ಬಟ್ಟೆಗಳಿರ್ಬೋದು, ಯಾವುದು ಕೂಡ ನಮಗೆ ಶಾಶ್ವತ ಅಲ್ಲ. ಆದರೆ ಒಂದೇ ಒಂದು ಇದಕ್ಕೆ ಹೊರತಾಗಿದೆ, ಇದನ್ನು ಬೇರ್ಪಡಿಸಿ ಒಂದೇ ಒಂದು ಅದು ಶಾಶ್ವತವಾದದ್ದು ಅಂದರೆ ಸತ್ಯವೇದ ಮಾತ್ರ. ಆಮೇಲೆ ಹಲ್ಲೆಲೂಯಾ. ಸತ್ಯವೇದ ನೋಡ್ರಿ, ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರ 35ನೇ ವಚನವನ್ನು ನಾನು ಓದ್ತೇನೆ, ಗಮನಿಸ್ರಿ. ಮತ್ತಾಯ 24 ಅದರ 35, ಭೂಮ್ಯಾಕಾಶಗಳು ಅಳಿದು ಹೋಗು, ಆದರೆ ನಿನ್ನ ಮಾತುಗಳು ಅಳಿದು ಹೋಗುವುದಿಲ್ಲ. ನಾನು ಕೇಳಿದ್ದು ಎಲ್ಲವೂ ಒಂದು ತಾತ್ಕಾಲಿಕವಾದಂಥ ಸಮಯ ಅಷ್ಟೇ. ತಾತ್ಕಾಲಿಕವಾದವುಗಳು, ಅದು ಶಾಶ್ವತವಾದವು ನಿನ್ನ ನುಡಿಗಳು ಮಾತ್ರ, ನಿನ್ನ ಮಾತುಗಳು ಮಾತ್ರ. ಸತ್ಯವೇದ ಏನಾಗಿದೆ? ದೇವರ ನುಡಿಗಳು, ದೇವರ ಮಾತುಗಳಾಗಿದೆ. ಭೂಮಿ ಆಕಾಶಗಳು ಅಳಿದು ಹೋಗುತ್ತೆ, ಆದರೆ ನಾವೇನು ಮಾಡ್ತೀವಿ? ಅಳಿದು ಹೋಗುವಂತಹ ಭೂಮಿ ಆಕಾಶಗಳಂತಕ್ಕಂಥ ಆಶೀರ್ವಾದಗಳನ್ನೇ ನಾವು ನೋಡ್ತೀವಿ ಹೊರತು ಅಳಿದು ಹೋಗದೇ ಇರುವಂಥ ದೇವರ ಮಾತುಗಳು ಅಲ್ಲಿ ಹೇಳ್ತಾರೆ ನೋಡಿ. ಆದರೆ ನಿನ್ನ ಮಾತುಗಳು, ಯೇಸು ಸ್ವಾಮಿ ಹೇಳುವಂಥ ಮಾತು, ನನ್ನ ಮಾತುಗಳು ಅದು ಅಳಿದು ಹೋಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಅಳಿದು ಹೋಗದೇ ಇರುವಂಥದ್ದಕ್ಕೋಸ್ಕರ ನಾವು ಧ್ಯಾನ ಮಾಡ್ತೀವಿ. ಈ ಅಳಿದು ಹೋಗದೇ ಇರುವಂಥ ಕಾರ್ಯಗಳನ್ನು ನಾವು ಧ್ಯಾನ ಮಾಡಬೇಕಲ್ವಾಗಿದ್ದರೆ, ನಾನು ಹೇಗೆ ಧ್ಯಾನ ಮಾಡಬಾರ್ದು ಅನ್ನೋದು ಕುರಿತಾಗಿ ಮಾತಾಡ್ತಿದ್ದೀನಿ. ಆದರೆ ಅದರ ಪೀಠಿಕೆಯನ್ನು ಮಾತ್ರವೇ, ಅದರ ಒಂದು ಪರಿಚಯವನ್ನು ನಮ್ಮ ಪ್ರಾರಂಭದಲ್ಲಿ ಓದಿದ್ದೀವಿ. ಮುಂದೆ ಅನೇಕ ವಿಚಾರ ನಮಗೆ ದೇವರಾತ್ಮ ನಮ್ಮ ಮೂಲಕ ನಮಗೆ ಕಲಿಸ್ಕೊಡ್ತಾರೆ, ಗಮನಿಸ್ರಿ. ಆದ್ದರಿಂದ ತಾತ್ಕಾಲಿಕವಾದವುಗಳನ್ನು, ಮಿತಿ ಉಳ್ಳವುಗಳನ್ನು ನಾವು ಹೆಚ್ಚಾಗಿ ಹಾಕಿಕೊಳ್ಳದೆ ಶಾಶ್ವತವಾದದನ್ನು, ಮಿತಿ ಇಲ್ಲದಂತಹ ಸತ್ಯವೇದ ಧ್ಯಾನವನ್ನು ನಾವು ಹಾಕಿಕೊಳ್ಳೋಣ. ಅದಕ್ಕೆ ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ ಅದರ 1ನೇ ಅಧ್ಯಾಯ ಅದರ 24 ಮತ್ತು 25 ವಚನವನ್ನು ಓದಿದ್ದೇವೆ. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತೋ ಸದಾ ಕಾಲವು ಇರುವುದು ಎಂದು ಹೇಳಿಯದೆ ಅಷ್ಟೇ. ಈ ಮಾತು ಯಾವುದೆಂದರೆ, ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯವೇ. ಎಷ್ಟು ಚೆನ್ನಾಗಿ, ನರಜಾತಿ ಎಲ್ಲ ಹುಲ್ಲಿನ ಹಾಗೆ, ಅಂದರೆ ಮನುಷ್ಯರೆಲ್ಲರೂ ಹುಲ್ಲು ಒಣಗೋದ ಥರ ಬಂದಿದ್ದಾರೆ, ಇಲ್ಲದೆ ಹೋಗ್ತಾರೆ. ಇದು ಯಾರು ಅಲ್ಲಗಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಸಾವು ಯಾವಾಗಳಿಗೆ ಬರ್ತದೋ ಗೊತ್ತಿಲ್ಲ, ಹೇಗೆ ಬರ್ತದೋ ಗೊತ್ತಿಲ್ಲ, ಇಲ್ಲದೆ ಹೋಗ್ತಾನೆ. ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಪ್ರಭಾವ, ಮನುಷ್ಯ ಎಷ್ಟೇ ಪ್ರಭಾವಿಯಾಗಿ ಹಣದಲ್ಲಿ ಬೆಳೀತಾ, ಕೆಲಸಗಳಲ್ಲಿ ಬೆಳೀತಾ, ಹೆಸರುವಾಸಿಯಾಗಿ ಕುಟುಂಬದಲ್ಲಿ ಬೆಳೀತಾ, ಈ ಥರ ಯಾವುದರಲ್ಲೆಲ್ಲ ಬೆಳೀತಾ ಬರ್ತಾನೋ ಆ ಪ್ರಭಾವ ಹೇಗಿರ್ತದೆ ಅಂದರೆ ಆ ಹುಲ್ಲಿನ ಮೇಲಿರ್ತಕ್ಕಂಥ ಹೂವಿನ ಹಾಗೆ.
ಹುಲ್ಲೇ ಶಾಶ್ವತ ಅಲ್ಲ, ಇನ್ನು ಹುಲ್ಲಿನ ಮೇಲಿರುವಂಥ ಹೂವು ಎಷ್ಟರ ಮಟ್ಟಿಗೆ ಶಾಶ್ವತ? ಯಾವ ಪ್ರಭಾವವನ್ನು, ಯಾವ ಒಂದು ಏಳಿಗೆಯನ್ನು ನಾವು ನೋಡಿ ಹೆಮ್ಮೆ ಪಡಬಹುದು. ಇದೇ ಶಾಶ್ವತ ಎಂಬ ನಂಬಬಾರದು. ಅದಕ್ಕೆ ಕಡೆಯ 25ನೇ ವಚನ, ಕರ್ತನ ಮಾತು ಸದಾಕಾಲವೂ ಇರುವುದು. ಯೇಸು ಕ್ರಿಸ್ತನ ಮಾತು ಸದಾಕಾಲ ಇರುವಂಥ ಮಾತಾಗಿದೆ. ಆ ಮಾತನ್ನು ನಾವು ಧ್ಯಾನಿಸುವಂಥವರಾಗಿರ್ಬೋದು. ದೇವರ ಸದಾಕಾಲ ಇರುವಂಥ ಮಾತನ್ನು ಕುರಿತಾಗಿ ನಾನು ತಿಳಿಸ್ಬೋದು. ನೀನು ಆಡಿದಂಥ ಒಂದೊಂದು ಮರ್ಮಗಳನ್ನು, ವಿಶೇಷತೆಗಳನ್ನು ನನ್ನ ಸಂಗಡ ಮಾತನಾಡು ಎಂಬುದಾಗಿ ನಾವು ಕೇಳಬೇಕಾಗಿದೆ. ಪ್ರಿಯ ದೇವಜನರೇ, ಇವತ್ತು ನಾನು ಮಾತಾಡ್ತಕ್ಕಂಥ ವಿಚಾರ ಸತ್ಯವೇದವನ್ನು ಹೇಗೆ ಧ್ಯಾನ ಮಾಡುವುದು ಎಂಬುದಕ್ಕೆ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಹೇಗೆ ಧ್ಯಾನ ಮಾಡುವುದಕ್ಕೆ ಅನೇಕ ಅಂಶಗಳನ್ನು ನಾನು ಹೇಳ್ತೀನಿ. ಆದರೆ ಧ್ಯಾನ ಮಾಡಬೇಕಲ್ವ ನಾವು? ಯಾಕೆಲ್ಲ ಧ್ಯಾನ ಮಾಡಬೇಕು, ಯಾಕೆಲ್ಲ ಧ್ಯಾನ ಮಾಡಬಾರ್ದು ಅನ್ನೋ ವಿಚಾರಗಳನ್ನು ನಾವು ಕಲಿತ್ಕೊಳ್ತಾ ಇದ್ದೀವಿ. ಪೇತ್ರನು ನುಡಿದಂಥದ್ದು ಈ ಲೋಕದ ನಿವಾಸಿಗಳಿಗೆ ಸಂಬಂಧಪಟ್ಟದ್ದು. ಯಾವುದು? ಮೊದಲನೇ ಪೇತ್ರ 1ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳುವಂಥ ಮಾತು, ನನ್ನ ಜಾತಿ ಮತ್ತು ಅಲ್ಲಿ ಹುಲ್ಲು ಒಣಗಿ ಹೋಗ್ತದೆ, ಉದುರು ಹೋಗ್ತದೆ ಇದೆಲ್ಲ ಈ ಲೋಕದ, ಈ ಭೂಮಿಯ ನಿವಾಸಿಗಳ ಕುರಿತಾಗಿ ಬರೆದಿದ್ದಾರೆ. ಆದರೆ ಭಕ್ತನಾದ ಕೀರ್ತನೆಗಾರನೇ ಏನು ಬರೆದಿದ್ದಾನೆ? ಕೀರ್ತನೆ 119 ಅದರ 105ನೇ ವಚನ ನಿಮಗೆಲ್ಲ ಚಿರಪರಿಚಿತವಾದ ವಚನ ಎಂಬುದಾಗಿ ನಾನು ನಂಬ್ತೇನೆ. ಕೀರ್ತನೆ 119 ಅದರ 105ನೇ ವಚನ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಇವತ್ತು ದೇವರ ವಾಕ್ಯ ನಾವು ನಮ್ಮ ಪಾದಕ್ಕೆ ದೀಪವಾಗಿ ನಾವು ಇಟ್ಕೊಂಡಿದ್ದೀವಿ. ಯಾಕೆಂದರೆ ದೇವರ ವಾಕ್ಯ ನಮಗೆ ಇದನ್ನು ದೀಪವಾಗಿ ಹೇಳಿದೆ ಅಂದರೆ, ನಾವು ಬಾಳುತ್ತಿರುವಂಥ ಲೋಕ ಅಂಧಕಾರ ತುಂಬಿರುವಂಥ ಲೋಕ, ಅಂಧಕಾರ, ಕೆಟ್ಟತನ, ಕತ್ತಲೆ ತುಂಬಿರುವಂಥ ಲೋಕ. ನಾವು ವಾಸ ಮಾಡ್ತಕ್ಕಂಥ, ನಾವು ಜೀವಿಸುವಂಥ ಈ ಲೋಕ ಅಂಧಕಾರದಿಂದ ತುಂಬಿರುವಂಥ ಲೋಕವಾಗಿದೆ. ಅದಕ್ಕಾಗಿ ಅಂತ ಹೇಳ್ತಿದ್ದಾನೆ, ನನ್ನ ಪಾದಕ್ಕೆ ದೀಪವಾಗಿದ್ದೇನೆ ಸ್ವಾಮಿ. ಯಾಕಂದರೆ ಈ ಭೂಮಿಯಲ್ಲಿ ನಡೀಬೇಕು, ಈ ಒಂದು ಅಂಧಕಾರ ತುಂಬಿರುವಂಥ ಲೋಕದಲ್ಲಿ ನಾನು ಜೀವಿಸಬೇಕಾದ್ರೆ ನನ್ನ ಪಾದಕ್ಕೆ ನೀನು ದೀಪವಾಗಿರು ಸ್ವಾಮಿ. ಎಲ್ಲೆಡೆ ಗೊಂದಲ, ಗಲಿಬಿಲಿ, ಅನೇಕ ಗಲಭೆಗಳು, ಜಗಳಗಳು, ಕಿತ್ತಾಟಗಳು, ಹೋರಾಟಗಳು ನಡೀತದೆ. ಇವತ್ತು ದೇಶ ವಿರೋಧವಾಗಿ ದೊಡ್ಡ ಯುದ್ಧಗಳಾಗಿ ದೊಡ್ಡ ದೊಡ್ಡ ಸಾವುಗಳನ್ನು ಕಾಣ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾರ್ಗಕ್ಕೆ, ನನ್ನ ದಾರಿಗೆ ನೀನು ಬೆಳಗಾಗಿದೆ ಸ್ವಾಮಿ. ಯಾವುದು? ದೇವರ ವಾಕ್ಯ. ಇವತ್ತು ಅನೇಕರು ವಾಕ್ಯವನ್ನು ಬಿಟ್ಟಿದ್ದಾರೆ, ಯೇಸುವನ್ನು ಯೇಸು 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 ಅಂತ ಹುಡುಕ್ತಿದ್ದಾರೆ ಹೊರಗಡೆ. ಆದರೆ ಯೇಸು ಈಗ ವಾಕ್ಯವಾಗಿದ್ದಾರೆ. ನಾನು ಈಗ ಹೇಳ್ತೀನಿ, ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ಯೇಸು 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 ಅಂತ ಯೇಸು ಹುಡುಕಬೇಡ್ರಿ, ವಾಕ್ಯ ಅಂತ ವಾಕ್ಯ ಹುಡುಕಿ ಇಲ್ಲಿ ಅವರಿದ್ದಾರೆ. ಯೇಸುವಿಂದ ವಾಕ್ಯವನ್ನು ಅರ್ಥಕೊಡ್ರಿ, ಇಲ್ಲೇ ಅವನಿಗೆ ಗೋಚರವಾಗಿದ್ದಾರೆ, ಇಲ್ಲೇ ನಿಮ್ಮನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ, ಇಲ್ಲೇ ನಿಮ್ಮನ್ನು ದೃಢಪಡಿಸುವಂಥವರಾಗಿದ್ದಾರೆ ವಾಕ್ಯದಲ್ಲಿ. ಆದ್ದರಿಂದ ಪ್ರಿಯ ದೇವಜನರೇ, ನನ್ನನ್ನು ಆಲಿಸ್ತಾ ಇರ್ತಕ್ಕಂಥ ದೇವಜನರೇ, ಸತ್ಯವೇದ ಧ್ಯಾನದ ಕುರಿತಾಗಿ ನಾನು ಮಾತನಾಡ್ತಿದ್ದೇನೆ. ಬೈಬಲ್ ಧ್ಯಾನ ಅನ್ನೋದು ನಂದಿ ಹೋಗ್ತಾ ಇದೆ. ಈ ದಿನಗಳಲ್ಲಿ ಅನೇಕರ ಜೀವಿತದಲ್ಲಿ, ಸಭೆಗಳಲ್ಲಿ ಬೈಬಲ್ ಸ್ಟಡಿ ಅನ್ನೋದು ನಂದಿ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅನೇಕರು ಜನರು ಬೈಬಲ್ ಓದ್ತಾರೆ ಅಷ್ಟೇ. ಕುಟುಂಬದಲ್ಲಿ ಅನೇಕರಿಗೆ ಬೈಬಲ್ ಓದ್ತೀನಿ ಅಷ್ಟೇ ಹೇಳ್ತಾರೆ. ಆದರೆ ಅದರ ಕುರಿತಾಗಿ ಏನಾದರೂ ಒಂದು ವಿಷಯ ತಿಳ್ಕೊಂಡಿದ್ದೀರಾ? ದೇವರೇನಾದರೂ ನಿನಗೆ ಮಾತನಾಡಿ ಎಚ್ಚರಿಸಿ ನಿಲ್ಲಿಸಿದಾರ, ಬಲಪಡಿಸಿದಾರ, ಅಥವಾ ಮತ್ತೊಂದು ವಿಷಯಗಳಿಗೋಸ್ಕರ ನಿನ್ನನ್ನು ಸಿದ್ಧಪಡಿಸಿ ನಿಲ್ಲಿಸಿದಾರ ತನ್ನ ಚಿತ್ತಕ್ಕೋಸ್ಕರ ಅಂತ ಕೇಳುವಾಗ ಯಾವುದೂ ಅವರ ಇಲ್ಲ. ಬೈಬಲ್ ಓದ್ತಿದ್ದೀನಿ ಅಷ್ಟೇ. ಆದರೆ ಬೈಬಲ್ ಓದುವುದಲ್ಲ, ಅದನ್ನು ಧ್ಯಾನ ಮಾಡುವಂತಹ ಅಭ್ಯಾಸ ನಮಗೆ ಬೇಕು. ಸಮಯ ತಕ್ಕೊಂಡು ಧ್ಯಾನಿಸುವ ಕರ್ತನು ನಮ್ಮನ್ನು ಕರೀತಾರೆ. ಬೈಬಲ್ ಒಂದು ಟೈಮ್ ಕೊಡ್ರಿ, ನನಗೆ ಒಂದು ಟೈಮ್ ಕೊಡ್ರಿ. ಆ ಟೈಮ್ನ ತೆಗೆದುಕೊಂಡು ನನ್ನ ಬಳಿ ಬಂದ್ರಿ, ಧ್ಯಾನಿಸ್ರಿ, ನಾನು ಮಾತಾಡ್ತೀನಿ, ಹುಡುಕ್ರಿ. ಕೆಲವು ಸಾರಿ ಮೊಬೈಲ್ನ ಯೂಸ್ ಮಾಡುವಾಗ ನೆಟ್ವರ್ಕ್ ಸಿಗೋದಿಲ್ಲ. ನೆಟ್ವರ್ಕ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನೆಲ್ಲ ಮಾಡಬೇಕು ಆ ತಕ್ಷಣ ಮಾಡಿ ಆ ನೆಟ್ವರ್ಕ್ ಸಿಗೋ ಥರ ಪ್ರಯತ್ನ ಮಾಡ್ತಾರೆ, ಹುಡುಕ್ತಾರೆ. ದೇವರ ಸಮ್ಮುಖದಲ್ಲಿ ನಾವು ಆ ದಾಹವನ್ನು ತಂದುಕೊಳ್ಬೇಕು. ದೇವರು ನನಗೆ ಇನ್ನೂ ಮಾತನಾಡು ಸ್ವಾಮಿ, ಅದಕ್ಕೆ ಸಮಯ ತೆಗೆದುಕೊಳ್ಬೇಕು, ಸಮಯ ತೆಗೆದುಕೊಂಡು ಕೂತ್ಕೊಳ್ಬೇಕು.
1ನೇ ಅಧ್ಯಾಯ 8ನೇ ವಚನ ಏನು ಹೇಳ್ತದೆ? ಯೆಹೋಶುವ 1 ಮತ್ತು 8ನೇ ವಚನ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಇದು ಈ ಧರ್ಮಶಾಸ್ತ್ರ ಅಥವಾ ಈ ವಾಕ್ಯ ನಮ್ಮ ಬಾಯಲ್ಲಿದೆಯಾ? ಎಷ್ಟು ವಾಕ್ಯಗಳನ್ನು ನೀನು ಹೇಳ್ಬೋದು. ಕಂಠಪಾಠ ಮಾಡೋದ್ರ ಬಗ್ಗೆ ನಾನು ಹೇಳ್ತೇನೆ, ಅನುಭವಿಸುವಂಥವರಾಗಿರಬೇಕು. ಇಂತಿಂಥ ವಚನಗಳನ್ನು ಅನೇಕರು ಹೇಳುವಂಥದ್ದು ನನಗೆ ಬಾಯಾಟ್ ಮಾಡಲಿಕ್ಕೆ, ಆದರೆ ಓದುತ್ತಿನ ನೆನಪಿರಲ್ಲ. ಕಾರಣ ಅನುಭವಿಸುವವರಾಗಿರಬೇಕು. ಪ್ರತಿಯೊಂದೊಂದು ವಾಕ್ಯದ ಹಿಂದೆ, ನಾನು ಕಳೆದ ದಿನದಲ್ಲಿ ಹೇಳಿದೆ, ಪ್ರತಿ ಒಂದೊಂದು ವಾಕ್ಯದ ಹಿಂದೆ ದೇವರ ಸ್ವರ ಅಡಗಿದೆ. ಆ ಸ್ವರವನ್ನು ನೀನು ಕೇಳಿಸ್ಕೊಳ್ಳೋದಾದರೆ ಆ ವಚನ ನಿಮಗೆ ಹೃದಯದಲ್ಲಿ ಬಲದಂತಾಗಿರ್ತದೆ. ಅದೇ ಹೇಳ್ತಾರೆ ನೋಡಿ, ಹಗಲಿರುಳು ಅದನ್ನು ಧ್ಯಾನಿಸ್ತಾ ಅದರಲ್ಲಿ ಬರೆದಿರುವುದೆಲ್ಲ ಕೈಗೊಂಡು ನಾಡಿ ಧ್ಯಾನಿಸು. ಓದು ಅಂತ ಹೇಳ್ತಾ ಇಲ್ಲಿ ವಚನ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅಂತ ಬರುತ್ತೆ. ನಾನು ಧ್ಯಾನಿಸಬೇಕಾಗಿದೆ ಪ್ರಿಯ ದೇವಚಂದ್ರೆ, ಧ್ಯಾನಿಸುವಂಥ ಪ್ರಯತ್ನಗಳನ್ನ ಮಾಡೋಣ. ಕೀರ್ತನೆ 1ನೇ ಅಧ್ಯಾಯ 2ನೇ ವಚನ ಎಲ್ರಿಗೂ ಪರಿಚಯ ಬರ್ತಕ್ಕಂಥ ವಚನ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯ. ಹಗಲಿರುಳು ಒಂದು ಸಮಯ, 2 ಸಮಯ, ಮಿತಿ ಇಲ್ಲದಂತಹ ಒಂದು ಆಪ್ಷನ್ ಕೊಟ್ಟಿದ್ದಾರೆ ದೇವರು ಅಂದರೆ ಅದು ದೇವರ ವಾಕ್ಯ ಧ್ಯಾನ ಮಾಡುವುದೇ. ಇನ್ನು ಕೆಲವು ವಚನಗಳನ್ನ ನಾನು ಹೇಳ್ತೀನಿ. ಕೀರ್ತನೆ 119 ಅದರ 15ನೇ ವಚನ, 23ನೇ ವಚನ, ಅದರ 48ನೇ ವಚನ, 78ನೇ ವಚನ, 97ನೇ ವಚನ, 99ನೇ ವಚನ, 148ನೇ ವಚನ. ಈ ಎಲ್ಲ ವಚನಗಳನ್ನು ಧ್ಯಾನಿಸ್ತೀನಿ. ನನ್ನ ಸ್ಟಡಿ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ದೇವರು ನಿಮಗೆ ಕಲಿತಿದ್ದಾರೆ. ಬೈಬಲ್ ಒಂದು ಭಾಗವು ಓದುವಾಗ ಅದು ಏನು ಹೇಳ್ತದೆ ಎಂಬುದನ್ನು ಅರ್ಥರೆ ಸಾಕು. ಬೈಬಲ್ ಒಂದು ಭಾಗವನ್ನು ತೆಗೆದುಕೊಳ್ತೀವಿ, ಆ ಬೈಬಲ್ ಒಂದು ಭಾಗವನ್ನು ಓದಿ ಇದೇನು ಹೇಳ್ತದೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದರ ಅರ್ಥವೇನೆಂಬುದನ್ನು ನಾವು ತಿಳ್ಕೊಳ್ಳಲೇಬೇಕು ಅಂತ ಇಲ್ಲಿಗೆ ಧ್ಯಾನದ ಅವಶ್ಯಕತೆ ನಮ್ಮ ಪ್ರಾಮುಖ್ಯ. ಒಂದು ಭಾಗ ತೆಗೆದುಕೊಳ್ತೀವಿ, ಓದ್ಬಿಡ್ತೀವಿ, ಇದೇನು ಹೇಳ್ತದೆ ಅನ್ನೋದಕ್ಕಿಂತ ಈ ಆಳ ಏನಿದೆ, ಈ ಒಂದು ಭಾಗದಲ್ಲಿ ಬರುವಂಥ ಈ ಉದ್ದೇಶ ಏನಿದೆ ಎಂಬತಕ್ಕಂಥ ಆಳವಾದ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸಮಯದ ಅಥವಾ ಧ್ಯಾನದ ಸಮಯ ಬಹಳ ಅವಶ್ಯಕವಾಗಿದೆ. ಬಹಳ ಕಡಿಮೆ ಕ್ರೈಸ್ತರು ಮಾತ್ರ ಆತ್ಮೀಕ ಜೀವನ ಅನ್ನೋದನ್ನು ಈ ಬೈಬಲ್ ಸ್ಟಡಿಯಲ್ಲಿ ಪ್ರಾರಂಭ ಮಾಡ್ಕೊಳ್ತಾರೆ. ಆತ್ಮಿಕ ಜೀವಿತ ಪ್ರಾರಂಭವಾದಾಗ ಹೇಗೆ ಧ್ಯಾನ ಮಾಡಬೇಕು ಎಂಬುದನ್ನು ಕಲ್ತುಕೊಳ್ತಾರೆ. ಅನೇಕರು ಬೈಬಲ್ನ ಹೇಗೆ ವ್ಯಾಖ್ಯಾನ ಮಾಡಬೇಕು ಅನ್ನೋದನ್ನು ಕಲ್ತುಕೊಳ್ತಾರೆ. ಆದರೆ ಸರಿಯಾದ ವಿಧಾನಗಳಿಂದಲೂ ತಪ್ಪಾದ ವಿಧಗಳನ್ನೇ ಕಲ್ತುಕೊಳ್ತಾರೆ. ಮತ್ತೊಂದು ಹೇಳ್ತೀನಿ, ಸರಿಯಾದ ವಿಧಾನಗಳಿಗಿಂತಲೂ ಬೈಬಲ್ ಸ್ಟಡಿ ಅಂತ ಹೋಗಿ ಸರಿಯಾದ ವಿಧಾನವನ್ನು ಕಲಿಯೋದಕ್ಕಿಂತಲೂ ಬೇಡವಾದದ್ದನ್ನು, ತಪ್ಪಾದದ್ದನ್ನು ಕಲಿತುಬಿಡುವಂಥದ್ದಾಗಿರ್ತಾರೆ. ಅದರಿಂದಲೇ ಇವತ್ತು ಅನೇಕರು ಬೈಬಲ್ ಕಾಲೇಜುಗಳಿಗೆ ಹೋಗ್ತಾರೆ. ಒಂದು ಕ್ರಮವಾಗಿ ಕಲಿತು ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಬೈಬಲ್ ಸ್ಟಡಿ ಮಾಡಬೇಕು. ನಿಮ್ಗೆ ಅದಕ್ಕೆ ಅವಕಾಶ ಇಲ್ವಾ? ಸರಿಯಾಗಿ ನೀವು ಸಮಯವನ್ನು ಕೊಟ್ಟು ಕೂತ್ಕೊಂಡು ನನಗೆ ಉಪದೇಶಿಸಲಿಕ್ಕೆ ಒಬ್ಬ ಪರಿಶುದ್ಧಾತ್ಮರು ಇದ್ದಾರೆ. ದೇವರೇ, ನಾನು ಹೇಗೆ ಬೈಬಲ್ ಸ್ಟಡಿ ಮಾಡಬೇಕು, ನನ್ನ ಸಂಗಡ ಮಾಡ್ತೀನಿ, ನಾನು ಬೈಬಲ್ ಸ್ಟಡಿ ಮಾಡ್ತೀನಿ, ನಾನು ಕೊಡಬೇಕು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನಾನು ಕಾರಣವಾದರೆ ಖಂಡಿತವಾಗಿ ಆತನು ಉನ್ನತವಾದ ರೀತಿಯಲ್ಲಿ ನಮಗೆ ಕಲಿಸ್ಕೊಡೋದಾಗಿರ್ತಾರೆ. ಆದರೆ ಈ ದಿನ ನಾನು ಮಾತಾಡಿದ್ದು ಹೇಗೆ ಬೈಬಲ್ ಸ್ಟಡಿ ಮಾಡಬಾರ್ದು ಎಂಬುದರ ಪರಿಚಯವನ್ನು ನಾನು ಮಾಡಿದ್ದೀನಿ. ಆದರೆ ಬೈಬಲ್ ಸ್ಟಡಿ ಎಷ್ಟು ಪ್ರಾಮುಖ್ಯವಾದ ಇದರಲ್ಲಿ ಬಂತು. ಆದರೆ ಹೇಗೆ ಬೈಬಲ್ ಸ್ಟಡಿ ಮಾಡಬಾರ್ದು ಅನ್ನೋದಕ್ಕೆ ಮೊದಲನೆಯ ಅಂಶ ನಾನು ಮುಂದಿನ ಸೆಕ್ಷನಲ್ಲಿ ಮಾತಾಡ್ತೀನಿ. ಬೈಬಲ್ನ ಯಾವ ಭಾಗವನ್ನು ಅಲಕ್ಷ್ಯ ಮಾಡಬಾರ್ದು. ಯಾವ ಭಾಗವನ್ನು, ಸತ್ಯವೇದ ಒಂದು ಭಾಗವನ್ನು ಕೂಡ ನಾವು ಅಲಕ್ಷ್ಯ ಮಾಡಬಾರ್ದು. ಕೆಲವರಿಗೆ ಟಫ್ ಆಗಿದೆ, ಇಂಥ ಅಧ್ಯಾಯ ಓದೋಕ್ಕಾಗಲ್ಲ ಅಂತೇಳಿ ಅದನ್ನು ಸ್ಕಿಪ್ ಮಾಡಿಬಿಡ್ತಾರೆ, ಅದನ್ನು ಮುಂದೆ ಹೋಗಿಸ್ಬಿಡ್ತಾರೆ. ಆದ್ದರಿಂದ ನಾವು ಸತ್ಯವೇದದ ಯಾವ ಭಾಗವನ್ನು ಅಲಕ್ಷ್ಯ ಮಾಡಬಾರ್ದು ಅನ್ನೋದ್ರ ಕುರಿತಾಗಿ ನಾನು ಮುಂದಿನ ಕ್ಲಾಸಲ್ಲಿ ನಾನು ಮಾತನಾಡ್ತೀನಿ. ಈ ದಿನ ನಿಮಗೆ ಎಚ್ಚರಿಸುವಂಥ ವಿಚಾರ, ಸತ್ಯವೇದ ಧ್ಯಾನ ನಮ್ಮೊಬ್ಬೊಬ್ಬರಿಗೂ ಬಹಳ ಅವಶ್ಯವಾಗಿದೆ. ಪ್ರಿಯ ದೇವಜನರೇ, ಪ್ರತಿಯೊಬ್ಬರು ತೀರ್ಮಾನ ಮಾಡಿದ್ದೇವೆ ನಾನು ಬೈಬಲ್ ಸ್ಟಡಿ ಮಾಡ್ತೀನಿ. ಯಾವುದ್ಯಾವುದೋ ಅನ್ನೋದಕ್ಕಿಂತ ಇನ್ನು ಅನೇಕ ಸತ್ಯಗಳನ್ನ ದೇವರನ್ನು ತಿಳಿಸ್ಕೊಡ್ತಾರೆ. ಇದನ್ನು ಒಂದು ವೇಳೆ ಇದನ್ನು ಯಾರಾದರೂ ನೋಡ್ತಿರೋದಾದರೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ನಮ್ಮ ಎಲ್ಲ ಬೈಬಲ್ ಸ್ಟಡಿ ವಿಡಿಯೋ, ಭಾನುವಾರ ಆರಾಧನೆಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅನ್ನೋದಾದರೆ ನಾನು ಸಬ್ಸ್ಕ್ರೈಬ್ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಹೇಗಾದರೂ ಸರಿ ನಾವು ದೇವರ ವಾಕ್ಯವನ್ನು ಕಲಿತುಕೊಳ್ಳೋಣ. ದೇವರು ಬಯಸಿದ ರೀತಿಯಲ್ಲಿ ಸತ್ಯವೇದವನ್ನು ಧ್ಯಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಆಮೇಲೆ ಕರ್ತನ ತಾನೇ ಈ ವಾಕ್ಯದ ಮೂಲಕ
ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಿ. ಕರ್ತನಾದ ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ತಂದೆ ಯೇಸುವಿನ ನಾಮದಲ್ಲಿ ಕರ್ತನೆ, ಇವತ್ತು ಬೈಬಲ್ ಸ್ಟಡಿಗೆ ಬಂದಂಥ ಪ್ರತಿಯೊಬ್ಬ ದೇವಜನರನ್ನ, ಇದನ್ನು ಕಾಣುವಂಥ ಪ್ರತಿಯೊಬ್ಬರನ್ನ ಹೇರಳವಾಗಿ ನೀನು ಆಶೀರ್ವಾದ ಮಾಡಿ ಪ್ರಾರ್ಥಿಸ್ತೇನೆ. ಕರ್ತನೆ, ಸತ್ಯವೇದದ ಧ್ಯಾನ ಎಷ್ಟೊಂದು ಬಹಳ ಪ್ರಾಮುಖ್ಯ ಎಂಬುದನ್ನು ನಿನ್ನನ್ನು ತೋರಿಸ್ಕೊಟ್ಟಿದ್ದೀವಿ. ಒಂದು ಪಕ್ಷಿಗೆ 2 ರೆಕ್ಕೆಗಳಿಷ್ಟು ಬಹಳ ಪ್ರಾಮುಖ್ಯವು, ಅದೇ ರೀತಿಯಲ್ಲಿ ಒಬ್ಬ ದೇವ ಮನುಷ್ಯನಿಗೆ ಒಂದು ರೆಕ್ಕೆ ಪ್ರಾರ್ಥನೆ ಆದರೆ ಇನ್ನೊಂದು ರೆಕ್ಕೆ ಅದು ದೇವರ ಸತ್ಯವೇದ ಧ್ಯಾನವಾಗಿರಬೇಕು ಎಂದು ಹೇಳಿದ್ದೀವಿ. ಹಾಗೆ ಮಾತ್ರವೇ ನಾವು ಉನ್ನತ ಕಾರ್ಯ ಮುಖ್ಯವಾಗಿ ಪರಲೋಕಕ್ಕೆ ಸೇರಲಿಕ್ಕೆ ಸಾಧ್ಯವಾಗಿದೆ. ಇದನ್ನು ತಿಳಿದು ಇದನ್ನು ಕೇಳಿಸಿಕೊಳ್ಳುವಂಥ, ಇದನ್ನು ಕಾಣುವಂಥ ಪ್ರತಿಯೊಬ್ಬರು ಸತ್ಯವೇದ ಧ್ಯಾನದಲ್ಲಿ ಆಸಕ್ತಿ ವಹಿಸುವಂತೆ, ಅದನ್ನು ಮಾಡುವಂತೆ ಸಹಾಯ ಮಾಡಿ. ಇದನ್ನು ಕೇಳಿದ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಇವರೆಲ್ಲರಿಗಾಗಿ ಆಶೀರ್ವದಿಸಿ ಮಾತನಾಡ್ತಾ ನಿಮಗೆ ಕೋಟಿ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಲೋಕದ ತಂದೆಗೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದ ಲಾರ್ಡ್.